ನಕ್ಕನ್ಲೇ ಅಂತ ಒಂದು ಸೊ ಲೈಫಲ್ಲಿ ಅಂತಾರಲ್ಲ ಎಲ್ಲಿ ನಿಲ್ತಿತ್ತು ಅಂದರೆ ನನಗೆ ಇವು ಎರಡು ಕಂಬ ನೋಡಿದ್ದೀನಿ ನೋಡ್ರಿ, ಇಲ್ಲಿ ಕಾಣಿಸುತ್ತಾ. ಫಸ್ಟಿಗೆ ಶೆಡ್ ಇತ್ತು, ಇದಲ್ಲ ಆ್ಯಕ್ಚುಲಿ, ಇದಲ್ಲ ಇಲ್ಲಿ ನೋಡಿ ಫುಲ್ ಎಲ್ಲ ತೆಗೆದುಬಿಟ್ಟು
ಹಾಕ್ಬಿಟ್ಟಿದ್ದಾರೆ ಶೆಡ್ ಇವಾಗ. ಇಲ್ಲಿ ನಿಲ್ಲಿಸಿದ್ವಿ. ಲೈಫಲ್ಲಿ ಅಂತಾರಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾನೆ ಇರುತ್ತೆ ಅಂತ. ಸೊ ಅದೇ ಥರ ಆಗಿತ್ತು. ಸೊ ಲೈಫ್ ಹಿಂಗೆ ಇರಲ್ಲ, ಮತ್ತು ಒಳ್ಳೆ ದಿನಗಳು ಬಂದೇ ಬರುತ್ತೆ. ಸೊ ಅಲ್ಲಿವರೆಗೂ ಕಾಯಬೇಕಷ್ಟೇ. ಸೊ ಇವಾಗ ಕಾಲೇಜು ಒಂದು ಸ್ಕೂಲ್ ಅಂತ ತೋರಿಸ್ತೀನಿ ನಿಮಗೆ. ಸೊ ಇವಾಗ ನನ್ನ ಹತ್ರ ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಒಂದು ನೋಟ್ಸ್ ಇತ್ತು, ಅಂದರೆ ನೋಟ್ಸ್ ಬರೆದಿದ್ದೆ ನಾನು. ಸೊ ಅದರಲ್ಲಿ ಏನೇನು ಬರೆದಿದ್ದೆ ಅಂತ ನಿಮಗೆ ಒಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ಆ ಬುಕ್ಕು. ಸೊ ನಾನು ಜರ್ನಿ ಸ್ಟಾರ್ಟ್ ಮಾಡುವಾಗ ಹಿಂಗೆಲ್ಲ ಬರೆದಿಟ್ಟಿದ್ದೆ, ನ್ಯೂ ಜರ್ನಿ ಅಂತ. ಸೊ ಏನೇನು ಬರೆದಿದ್ದೆ ಅಂತ ಹೇಳ್ಬೇಕಾ? ಸೊ ಏನೇನು ಬರೆದಿದ್ದೆ ಅಂತ ಒಂದು ಸಾರಿ ಹೇಳ್ತೀನಿ ನಿಮಗೆ. ಕ್ಯಾಮ್ರಾನ ನಮ್ಮ ಕ್ಯಾಮ್ರಾಮನ್ ಕಡೆ ಕೊಡ್ತೀನಿ, ಫೋನ್ನ ಫಸ್ಟು. ನನ್ನ ಜರ್ನಿ ಸ್ಟಾರ್ಟ್ ಮಾಡುವಾಗ ನ್ಯೂ ಜರ್ನಿ ಅಂತ ಸ್ಟಾರ್ಟ್ ಮಾಡಿಕೊಂಡು ಯೂಟ್ಯೂಬ್ ಲೋಗೋ ಬಿಡಿಸಿ ನೇಮ್ ಸಹ ಚಾಯ್ಸ್ ಮಾಡಿದ್ದೆ ಆಲ್ರೆಡಿ, ವ್ಲಾಗ್ಸ್ ವಿತ್ ರಾಖಿ ಅಂತಲೇ ಮಾಡಬೇಕಂತ. ಸೊ ಹಾಗೆ ಟಾಪಿಕ್ ಏನು ಇಟ್ಕೊಂಡಿದ್ದೆ ಅಂದರೆ ಟ್ರಾವೆಲ್ ಮತ್ತು ಲೈಫ್ ಸ್ಟೈಲ್ ಮಾಡೋಣ ಅಂತ. ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲ್ ಬಗ್ಗೆ ವೀಡಿಯೋ ಮಾಡೋಣ ಅಂತ. ಹಾಗೆ ನೆಕ್ಸ್ಟು ಹಾನೆಸ್ಟಾಗಿ ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು, ಹಾನೆಸ್ಟಾಗಿರೋಣ ಅಂತ. ಸೊ ಅದಾದಮೇಲೆ ಬಿ ಯುವರ್ ಸೆಲ್ಫ್, ನಾನಾಗಿರೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಯಾವುದೇ ಥರ ಫೇಕ್ ಆಗಲಿ. ಇನ್ನೊಂದು ಬಿ ಯುವರ್ ಸೆಲ್ಫ್ ಅಂದರೆ ನಾನಾಗಿ ಇದ್ದು ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ ನಾನು ಇದರಲ್ಲಿ ಬರೆದಿದ್ದೀನಿ. ಆಮೇಲೆ ನೆಕ್ಸ್ಟ್ ಪಾಯಿಂಟ್, ಇನ್ ಸ್ಟಾರ್ಟಿಂಗ್ ಡೋಂಟ್ ಚೆಕ್ ವ್ಯೂಸು. ಫಸ್ಟು ಸ್ಟಾರ್ಟಿಂಗಲ್ಲೇ ವ್ಯೂಸ್ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು, ಆಮೇಲೆ ಲೈಕ್ಸ್ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು ಅಂತಲೇ ಸ್ಟಾರ್ಟ್ ಮಾಡಿದ್ದು. ಹಾಗೆ ಇನ್ನೊಂದು ನೆಕ್ಸ್ಟ್ ನೋಡೋದಾದರೆ ಡೋಂಟ್ ಕಂಪೇರ್ ಅದರ್ಸ್. ಬೇರೆಯವ್ರ ಕಂಪೇರ್ ಮಾಡ್ಕೊಂಡು ವೀಡಿಯೋ ಮಾಡೋದಾಗಲಿ, ಆಮೇಲೆ ಬೇರೆಯವ್ರದ್ದು ಚೆನ್ನಾಗಿ ವ್ಯೂಸ್ ಬಂದಿದೆ ನಮ್ಮದೇ ಬಂದಿಲ್ಲ ಅಂತ ಕಂಪೇರ್ ಮಾಡೋದಾಗಲಿ, ಅದು ಯಾವುದೂ ಮಾಡಲಿಲ್ಲ. ಹಾಗೆ ಇನ್ನೊಂದು ನೆಕ್ಸ್ಟ್ ನೋಡೋದಾದರೆ ಡೋಂಟ್ ಚೆಕ್ ವ್ಯೂಸ್ ಯುವರ್ ಸೆಲ್ಫ್ ಅಂತ ಬರೆದಿದ್ದೆ. ಏನಪ್ಪ ಅಂದರೆ ಇದ್ರ ಅರ್ಥ ಏನು ಅಂದ್ಕೊಂಡಿದ್ದೆ, ನಾನಾಗೆ ಎಷ್ಟು ವ್ಯೂಸ್ ಬಂತು, ಕಡಿಮೆ ಬಂದರೆ ಡಿಮೋಟಿವೇಟ್ ಆಗೋದು, ಜಾಸ್ತಿ ಬಂದರೆ ಮೋಟಿವೇಟ್ ಆಗೋದು, ಆ ಥರ ಏನಿರಲಿಲ್ಲ. ಎಷ್ಟಾದರೂ ಬರಲಿ ಗುರು ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ಹಾಗೆ ಇನ್ನೊಂದು ನೆಕ್ಸ್ಟ್ ಅದು ಆದಮೇಲೆ ಸಬ್ಸ್ಕ್ರೈಬರ್ಸ್ ಮ್ಯಾಟರ್ಸ್ ಆಗಲ್ಲ. ನನ್ನ ಕ್ವಾಲಿಟಿ ಕಂಟೆಂಟ್ ಮೇಲೆ ಹೋಗುತ್ತೆ ಅಂತ ಗೊತ್ತಿತ್ತು. ಸೊ ಸಬ್ಸ್ಕ್ರೈಬರ್ಸ್ ಮ್ಯಾಟರ್ ಆಗಲ್ಲ. ಫಸ್ಟಿಗೆಲ್ಲ ನಾನು ಹೇಳಿದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವೀಡಿಯೋಸ್ ಮಾಡ್ತಿದ್ದೀನಿ ಈ ಥರ ಅಂತ. ಸೊ ಮಾಡೋಷ್ಟು ಜನ ಮಾಡಿದರು, ಬಿಡೋಷ್ಟು ಜನ ಬಿಟ್ಟರು. ಸೊ ಅದಾದಮೇಲೆ ನಮ್ಮ ಕ್ಯಾಮ್ರಾಮ್ಯಾನಕ್ಕೂ ಕಣ್ಣು ಹೊಡಿತವನೆ. ಸೊ ನೆಕ್ಸ್ಟು ಡೋಂಟ್ ಡಿಮೋಟಿವೇಟ್. ತುಂಬ ಸಲ ಡಿಮೋಟಿವೇಟ್ ಆಗಿದ್ದೀನಿ ನಾನಂತೂ, ತುಂಬ ಸಲ ಡಿಮೋಟಿವೇಟ್ ಆಗಿದ್ದೀನಿ. ಸೊ ಯಾಕಪ್ಪ ಅಂದರೆ ಒಂದು ಸಾರಿ ತುಂಬ ಕಷ್ಟಪಟ್ಟು 3 ಗಂಟೆವರೆಗೂ ಎಡಿಟಿಂಗ್ ಮಾಡಿ 3 ಗಂಟೆ 4 ಗಂಟೆವರೆಗೂ ಎಡಿಟ್ ಮಾಡಿಕೊಂಡು ಹಾಕಿರ್ತೀವಿ. ಬರೀ ಒಂದು 50-100 ಜನ ನೋಡ್ತಾರೆ. ಸೊ ಅವಾಗೆಲ್ಲ ಡಿಮೋಟಿವೇಟ್ ಆಗಿದ್ದೀನಿ. ಬಟ್ ಇಟ್ಸ್ ಓಕೆ, ಫಸ್ಟಿಗೆಲ್ಲ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ನೆಕ್ಸ್ಟ್ ನೋಡೋದಾದರೆ ಬಿ ಹಾನೆಸ್ಟ್ ಆರ್ ಅಪ್ಕಮಿಂಗ್ ಬ್ರ್ಯಾಂಡ್ಸ್ ಆ್ಯಂಡ್ ಪ್ರಮೋಷನ್ಸ್. ಗುರು ಯಾವುದೇ ಥರ ಬ್ರ್ಯಾಂಡ್ಸು ಪ್ರಮೋಷನ್ಸ್ ಯಾವುದೂ ಸಿಕ್ಕಿಲ್ಲ ನನಗೆ ಸದ್ಯಕ್ಕೆ. ಸೊ ನನಗೆ ಇನ್ ಕೇಸ್ ಫ್ಯೂಚರಲ್ಲಿ ಸಿಕ್ಕರೆ ನಾವು ಅವ್ರ ಜೊತೆ ಹಾನೆಸ್ಟಾಗಿ ಇರಬೇಕಂತ ನಾನು ಅಂದ್ಕೊಂಡಿದ್ದೀನಿ. ನನಗೇನು ಬ್ರ್ಯಾಂಡ್ ಏನು ಇದು ಮಾಡುತ್ತೆ ಅದನ್ನೇ ನಾನು ಜನರ ಹತ್ರ ಹಂಚ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಲೈಕ್ ಹಿಂಗೆ ಅಂದರೆ ಇವಾಗ ಚೆನ್ನಾಗಿರೋ ಬ್ರ್ಯಾಂಡ್ ಸಿಕ್ಕರೆ ಓಕೆ, ಚೆನ್ನಾಗಿಲ್ಲ ಅಂದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಚೆನ್ನಾಗೇ ಇರುತ್ತೆ ಬ್ರ್ಯಾಂಡ್ಸ್ ಅಂದರೆ ಎಲ್ಲ. ಸೊ ನೆಕ್ಸ್ಟ್ ಏನು ಬರ್ತಿದೆ ಅಂದರೆ ಪ್ರಮೋಷನ್ ಬಗ್ಗೆ. ಈಗ ನಾರ್ಮಲಾಗಿ ಪ್ರಮೋಷನ್ ಬೇಕಾದಷ್ಟು ಪ್ರಮೋಷನ್ ಸಿಗುತ್ತೆ. ಸೊ ಆ ಥರ ಅಲ್ಲ, ಜನರಿಗೆ ಏನಾದರೂ ಯೂಸ್ ಆಗೋವಂಥದ್ದು ಆ ಥರ ಪ್ರಮೋಷನ್ ಮಾಡಬೇಕಂತ ತುಂಬಾ ಇದೆ. ಸೊ ಆ ಥರ ಪ್ರಮೋಷನ್ ಇನ್ ಕೇಸ್ ಫ್ಯೂಚರಲ್ಲಿ ಸಿಕ್ಕರೆ ನಾನು ಪ್ರಮೋಷನ್ ಮಾಡ್ತೀನಿ. ಆಮೇಲೆ ಡೋಂಟ್ ಕೊಲಾಬ್ರೇಟ್ ವಿತ್ ಅದರ್ಸ್. ಇದನ್ನ ಯಾಕೆ ಬರೆದಿದ್ದೀನಿ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆಮೇಲೆ ನೆನಪಾಯಿತು, ಇದೆಲ್ಲ ಟೆಂಪ್ರವರಿ. ನಾನು ತುಂಬ ಸಲ ನಾನು ಕೊಲಾಬ್ರೇಷನ್ ಮಾಡಿದ್ದೀನಿ ಬೇರೆಯವ್ರ ಜೊತೆ, ಮಾಡಿಲ್ಲ ಅಂತಲ್ಲ, ಅಷ್ಟು ಟೆಂಪ್ರವರಿ ಆಗಿರುತ್ತೆ. ಸೊ ನಾನು ಯಾವುದೇ ಥರ ಕೊಲಾಬ್ ಮಾಡಿಲ್ಲ. ಸೊ ಮಾಡೋದಾದರೆ ನನ್ನ ಸೆಕೆಂಡ್ ಅಕೌಂಟಿಗೆ ಅಷ್ಟೇ ಮಾಡ್ಕೊತೀನಿ. ಯಾಕಂದರೆ ಇದು ಏನಪ್ಪ ಕೊಲಾಬ್ರೇಷನ್ ಅಂದರೆ ಇದೆಲ್ಲ ಟೆಂಪ್ರವರಿ ಯೂಸ್ ಆಗುತ್ತೆ. ಅವ್ರ ಅಕೌಂಟಿಂದ ಒಂದು 10 ಜನ ನೋಡ್ತಾರೆ, ಇವ್ರ ಅಕೌಂಟಿಂದ ಒಂದು 10 ಜನ ನೋಡ್ತಾರೆ, ಬಟ್ ಯಾರು ಫಾಲೋ ಮಾಡಲ್ಲ. ಸೊ ನಿಮಗೆ ಸಪೋರ್ಟ್ ಅಂದರೆ ಸಿಗಲ್ಲ. ಸೊ ಏನಪ್ಪ ಅಂದರೆ ಕ್ವಾಲಿಟಿ ಕಂಟೆಂಟ್ ಮಾಡಿದರೆ ನಿಜವಾಗ್ಲೂ ನಮ್ಮ ಅಕೌಂಟ್ಗೆ ಫಾಲೋವರ್ಸ್ ಬರ್ತಾರೆ ಅಂತ ಅದಂತೂ ಕನ್ಫರ್ಮ್ ಆಗಿದೆ. ಸೊ ನೆಕ್ಸ್ಟ್ ನೋಡೋದಾದರೆ ಕೊಲಾಬ್ರೇಷನ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ಸು, ಇಗ್ನೋರ್ ನೆಗೆಟಿವ್ ಕಮೆಂಟ್ಸ್. ಗೈಸ್ ಇದುವರೆಗೂ ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ. ಫಸ್ಟಿಗೆ ಬಂದಿದ್ದು ಯಾವಾಗಪ್ಪ ಅಂದರೆ ನಾನು ನಕ್ಕಲ್ಲೇ ಅಂತ ಒಂದು
ಟ್ರಾನ್ಸ್ಫಾರ್ಮೇಷನ್ ಸೀರೀಸ್ ಮಾಡಿದ್ದೆ. ಅದಾದಮೇಲೆ ತುಂಬಾ ಹೇಟ್ ಕಮೆಂಟ್ಸ್ ಎಲ್ಲ ಬಂದವು. ಸೊ ಅದನ್ನೆಲ್ಲ ನಾನು ಇಗ್ನೋರ್ ಮಾಡಿದ್ದೆ. ನಾನು ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ಫಸ್ಟಿಗೆ ಏನೇ ಕಮೆಂಟ್ ಬಂದರು, ಏನೇ ನೆಗೆಟಿವ್ ಕಮೆಂಟ್ಸ್ ಬಂದರು ನಾನು ಇಗ್ನೋರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಅದಾದಮೇಲೆ ಇಗ್ನೋರ್ ಮಾಡಿದೆ. ಅದಾದಮೇಲೆ ಯಾಕೋ ಸರಿ ಅನಿಸಿಲ್ಲ. ನಾನು ಹಂಗಾಗಿ ಆ ಸೀರೀಸ್ನ 15 days ಸೀರೀಸ್ ಅಂತೂ ಕಂಪ್ಲೀಟ್ ಮಾಡಿದೆ, ಬಟ್ ಡೈಲಾಗೆಲ್ಲ ಹೇಳಿಲ್ಲ. ಅದಾದಮೇಲೆ ನೆಕ್ಸ್ಟು ಸಪೋರ್ಟ್ ಮ್ಯಾಟರ್ಸ್ ಫ್ರಮ್ ಅದರ್ಸ್ ಅಂದರೆ ನಮ್ಮ ಬ್ರದರ್ಸು. ಯಾಕಪ್ಪ ಅಂದರೆ ನನಗೆ ನಮ್ಮವ್ರ ಸಪೋರ್ಟ್ಗಿಂತ ಬೇರೆಯವ್ರ ಹೊರಗಡೆಯಿಂದ ಸಪೋರ್ಟು ಸಿಕ್ಕಿದೆ. ತುಂಬಾ ಹೊರಗೆಲ್ಲ ನಮ್ಮ ದಾವಣಗೆರೆ ಸೈಡೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಕಾಲೇಜ್ ಹುಡುಗರು ಅವರು ಇವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬ್ರದರ್ ವೀಡಿಯೋಸ್ ಮಾಡ್ತಾರೆ ಅವರು ಯೂಟ್ಯೂಬಲ್ಲಿ, ತುಂಬಾ ಖುಷಿ ಆಗುತ್ತೆ ಗುರು. ಆ ಟೈಮಲ್ಲಿ ತುಂಬಾ ಖುಷಿ ಆಗುತ್ತೆ. ಏನಪ್ಪ ಅಂದರೆ ನನಗೆ ಮೋಟಿವೇಶನ್ ಸಿಕ್ಕಂಗೆ ಯಾರಾದರೂ ಕರೆದು ಮಾತಾಡ್ತಾರಲ್ಲ, ಅವಾಗ ತುಂಬಾ ಖುಷಿ ಅನಿಸುತ್ತೆ. ಇನ್ನೂ ವೀಡಿಯೋಸ್ ಜಾಸ್ತಿ ವೀಡಿಯೋಸ್ ಮಾಡಬೇಕು, ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಮಾಡಬೇಕಂತ ಅನಿಸುತ್ತೆ. ನೆಕ್ಸ್ಟು ಅದಾದಮೇಲೆ ಸಪೋರ್ಟಿಂದ ಆಯಿತು. ನೋ ಸಪೋರ್ಟ್ ಫ್ರಮ್ ಮೈ ಪೀಪಲ್ಸ್. ಇದೇ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದು ಫಸ್ಟು ನಾನು. ನಮ್ಮವ್ರಗಡೆಯಿಂದ ಏನು 0 ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಮ್ಮೂರಿಂದ ಯಾರು ಮಾಡಲ್ಲ ಅಂತ ಗೊತ್ತಿತ್ತು. ಸೊ ನಾನು ಏನಕ್ಕೂ ತಲೆನೇ ಕೆಡ್ಸ್ಕೊರ್ಲಿಲ್ಲ ಗುರು. ಸುಮ್ಮನೆ ನನಗೆ ಏನು ಇಷ್ಟ ಆದರೆ ಮಾಡ್ತಾರೆ ಅಂದ್ಕೊಂಡೆ. ಇರಲಿ ಪರವಾಗಿಲ್ಲ, ಅದನ್ನೆಲ್ಲ ಬಿಟ್ಟಾಕಿ. ಸೊ ಡೋಂಟ್ ಬಿ ಓವರ್ ಕಾನ್ಫಿಡೆಂಟ್ ಗುರು. ನಾನು ಹೋಗಿ ಪಬ್ಲಿಕಲ್ಲಿ ವೀಡಿಯೋ ಮಾಡುವಾಗಂದ್ರೂ ಓವರ್ ಕಾನ್ಫಿಡೆಂಟ್ ಯಾವಾಗೂ ಆಗಿಲ್ಲ. ಕಾನ್ಫಿಡೆಂಟ್ ಸ್ವಲ್ಪ ಲೋನೇ ಇರುತ್ತೆ. ಸೊ ಬಟ್ ವೀಡಿಯೋ ಮಾಡಬೇಕಂತ ಹೋಗಿರ್ತಿರಲಿಲ್ಲ. ಸೊ ಹಂಗಾಗಿ ಮಾಡಲೇಬೇಕಾಗುತ್ತೆ. ಓವರ್ ಕಾನ್ಫಿಡೆಂಟ್ ಅಂತೂ ಇವತ್ತಿಗೂ ಬಂದಿಲ್ಲ ಗುರು, ನಿಜವಾಗ್ಲೂ ಬಂದಿಲ್ಲ ನನಗೆ ಓವರ್ ಕಾನ್ಫಿಡೆಂಟು. ನೆಕ್ಸ್ಟ್ ನೋಡೋದಾದರೆ ಇನ್ವೆಸ್ಟ್ಮೆಂಟ್ಸು. ಮೊಬೈಲ್ ಫಸ್ಟ್ ನಾನು ವೀಡಿಯೋಸ್ ಮಾಡಬೇಕಂತ ಏನು ತೊಗೊಂಡಿರಲಿಲ್ಲ. ಫಸ್ಟು ಒಂದು ಐಫೋನ್ ತೊಗೋಬೇಕಂತ ತುಂಬ ಆಸೆ ಇತ್ತು, ಬಟ್ ಐಫೋನ್ ತೊಗೊಂಡೆ. ಒಂದು 2 years ಬ್ಯಾಕ್ ತೊಗೊಂಡೆ. ಅದಾದಮೇಲೆ ಅದಾಗಿ 1 ವರ್ಷ ಆದಮೇಲೆ ಏನೋ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಮೊಬೈಲ್ ಶೂಟ್ ವಿತ್ 4K 60 FPS. ನಾನು ಇದರಲ್ಲಿ ಶೂಟ್ ಮಾಡಬೇಕಂದ್ರೆ 4K 60 FPS ಅಲ್ಲಿ ಮಾಡಬೇಕಂತ ಮಾಡಿದ್ವಿ. ಸೊ ಅದಾದಮೇಲೆ ಮೈಕು ಫಸ್ಟ್, ಆಮೇಲೆ ಒಂದು 2000 ಮೈಕ್ ತೊಗೊಂಡೆ. ಅದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಏನೂ ಇರಲಿಲ್ಲ. ಫುಲ್ಲು ಅನ್ನೆಸೆಸರಿ ಸೌಂಡ್ ಬರೋದು, ಸೌಂಡ್ ಆಗೋದು. ಸೊ ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂದರೆ ದೊಡ್ಡದೇನಲ್ಲ, ಆಲ್ಮೋಸ್ಟ್ ಒಂದು 4700 ಏನೋ ಬಿತ್ತು. ಡಿಜಿಟೆಕ್ DWD 116 ಮೈಕ್, ವೈರ್ಲೆಸ್ ಮೈಕ್ ತೊಗೊಂಡೆ. ಅದಾದಮೇಲೆ 2 ಪಬ್ಲಿಕ್ ವೀಡಿಯೋಸ್ ಏನೋ ಮಾಡಿದೆ. ಸೊ ಅದು ಚೆನ್ನಾಗಿದೆ ಗುರು. ನೀವೇನಾದರೂ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ, ಚೆನ್ನಾಗಿರೋ ಮೈಕ್ ಬೇಕು ಅಂದರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ. ಡಿಜಿಟೆಕ್ದು DW 116 ಅಂತ ಏನೋ ಇದೆ, ವೈರ್ಲೆಸ್ ಮೈಕು. ಸೊ ನೀವು ಅದನ್ನು ತೊಗೊಬೋದು. ಅದಾದಮೇಲೆ ರಿಂಗ್ ಲೈಟು ಇವತ್ತಿಗೂ ತಗೊಳಕ್ಕಾಗಿಲ್ಲ ಅದನ್ನ. ಸೊ ನಾರ್ಮಲಾಗಿ ನೇಚರಲ್ಲಿ ವೀಡಿಯೋಸ್ ಮಾಡೋದ್ರಿಂದ, ಔಟ್ಸೈಡ್ ವೀಡಿಯೋಸ್ ಮಾಡೋದ್ರಿಂದ ರಿಂಗ್ ಲೈಟ್ ಯಾವುದೂ ತೊಗೊಂಡಿಲ್ಲ. ಎಡಿಟಿಂಗು, ಆಮೇಲೆ ನಾನು ಎಡಿಟಿಂಗು ಅಷ್ಟೊಂದೇನು ಫಸ್ಟಿಗೆಲ್ಲ ಅಷ್ಟೊಂದು ಗೊತ್ತಿರಲಿಲ್ಲ ಎಡಿಟಿಂಗ್ ಬಗ್ಗೆ. ಏನು ವೀಡಿಯೋಸ್ ಮರ್ಜ್ ಮಾಡೋದಷ್ಟೇ ಗೊತ್ತಿತ್ತು, ಬಟ್ ಅಷ್ಟೊಂದು ಕಲ್ತಿರಲಿಲ್ಲ. ಅದಾದಮೇಲೆ ಎಡಿಟಿಂಗು ಫೋನಲ್ಲೇ ಮಾಡ್ತಿದ್ದೆ. ಇವಾಗೂ ಫೋನಲ್ಲೇ ಮಾಡ್ತೀನಿ. ಏನಾದರೂ ದೊಡ್ಡ ವೀಡಿಯೋಸ್ ಆದರೆ, ಲಾಂಗ್ ವೀಡಿಯೋಸ್ ಆದರೆ ಲ್ಯಾಪ್ಟಾಪಲ್ಲಿ ಮಾಡ್ತೀನಿ. ಲ್ಯಾಪ್ಟಾಪಲ್ಲಿ ಇನ್ನೂ ಕಲಿತಿದ್ದೀನಿ, ಅಷ್ಟೊಂದು ಪ್ರೋ ಆಗಿಲ್ಲ. ಕಲಿಬೇಕು ಲ್ಯಾಪ್ಟಾಪಲ್ಲಿ ಕಲಿತ್ರೆ ಇನ್ನೂ ಒಳ್ಳೆಯದೇ. ನೆಕ್ಸ್ಟ್ ನೋಡೋದಾದರೆ ತಮ್ನೇಲು. ಫಸ್ಟಿಗೆ ತಮ್ನೇಲ್ ಏನು ಅಂತಲೇ ಗೊತ್ತಿರಲಿಲ್ಲ. ಫಸ್ಟು ಒಂದು 2-3 ವೀಡಿಯೋಸಿಗೆ, ಫಸ್ಟ್ ವೀಡಿಯೋಗೆ ಪೇಡ್ ತಮ್ನೇಲ್ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಫ್ರೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅವನಿಂದ ಮಾಡಿಸಿದ್ದೆ ಯಾವಾಗ. ಆಮೇಲೆ ಏನಾಯ್ತಪ್ಪ ಅಂದರೆ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆದರು. ಸೊ ಅದಕ್ಕೆ ನಾನೇ ಕಲ್ತ್ರಾಯಿತು, ತಮ್ನೇಲ್ ಮಾಡೋದು ಏನು ದೊಡ್ಡದಲ್ಲ ಅಂತ ನಾನೇ ಕಲಿತೆ. ಅದು ಕಲ್ತಿದ್ಮೇಲೆ ಫಸ್ಟ್ ತಮ್ನೇಲ್ ಮಾಡಿದ್ದೆ ಅದು ಗೋಸ್ಟ್ ಹಾಂಟಿಂಗ್ ವೀಡಿಯೋ. ಎಷ್ಟು ಫಸ್ಟು ನಮ್ಮದು 15 ವೀಡಿಯೋ 15,000 ಜನ ಏನೋ ನೋಡಿದ್ರು. ಸೊ ಆ ವೀಡಿಯೋದಿಂದಲೇ ನಾನು ಫಸ್ಟ್ ತಮ್ನೇಲ್ ಮಾಡಿದ್ದು. ಅದೇ ವೀಡಿಯೋ ಚೆನ್ನಾಗಿ ಓಡ್ದು. ನೆಕ್ಸ್ಟು ಅದಾದಮೇಲೆ ಕ್ಯಾಮ್ರಾ ಫೇಸಿಂಗು, ಕ್ಯಾಮ್ರಾ ಮುಂದೆ ಮಾತಾಡೋದು ಕಲಿಯೋದು. ಅದೇ ಮೇನಾಗಿ ಯೂಟ್ಯೂಬಿಗೆ ಬರಬೇಕಂದ್ರೆ, ಯೂಟ್ಯೂಬ್ ಮಾಡಬೇಕಂದ್ರೆ ಕ್ಯಾಮ್ರಾ ಮುಂದೆ ಮಾತಾಡೋದು ಕಲಿಬೇಕು. ಸೊ ನಾನು ಮಾತಾಡಲ್ಲ ಅಂತಲ್ಲ, ಬಟ್ ಅಷ್ಟೊಂದು ಇನ್ನೂ ಪ್ರೋ ಆಗಿಲ್ಲ. ಸೊ ನಾರ್ಮಲಾಗಿ ಮಾತಾಡ್ತೀನಿ ಹಾಗೆ. ನೆಕ್ಸ್ಟ್ ನೋಡೋದಾದರೆ ಫಸ್ಟು ನನ್ನ ಕಂಟೆಂಟು ಫಸ್ಟ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ. ಫಸ್ಟ್ ಯೂಟ್ಯೂಬ್ ವೀಡಿಯೋ ಈಸ್ ಗೋಯಿಂಗ್ ಟು ಬಿ ಟ್ರಾವೆಲ್ ವ್ಲಾಗ್. ಅಂದರೆ ನಂದು ಫಸ್ಟ್ ವೀಡಿಯೋನೇ ಒಂದು ಟ್ರಾವೆಲ್ ಮಾಡೋದಾಗಿರಲಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ವೀಡಿಯೋನೇ ನಾನು ಟ್ರಾವೆಲ್ ವೀಡಿಯೋ ಮಾಡಿದೆ.
ಆಮೇಲೆ ನೆಕ್ಸ್ಟ್ ಶಾರ್ಟ್ ವೀಡಿಯೋಸು ಅದೆಲ್ಲ ಆಪ್ಷನಲ್ ಆಗಿಟ್ಟಿದ್ದೆ. ಫಸ್ಟ್ ಶಾರ್ಟ್ ವೀಡಿಯೋಸಿಗೆ ಅಷ್ಟೊಂದು ಇದು ಇರಲಿಲ್ಲ, ವ್ಯಾಲ್ಯೂ ಇರಲಿಲ್ಲ. ಸೊ ಹಾಗಾಗಿ ನಾನು ಶಾರ್ಟ್ ವೀಡಿಯೋಸ್ ಜಾಸ್ತಿ ಮಾಡಿರಲಿಲ್ಲ. ನೆಕ್ಸ್ಟ್ ಚಾಲೆಂಜಿಂಗ್ ವೀಡಿಯೋಸ್, ಅದು ಏನಪ್ಪ ಚಾಲೆಂಜಿಂಗ್ ವೀಡಿಯೋಸ್ ಅಂದರೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇನ್ನೊಂದು ಮಾಡಿದೆ. ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅದಾದಮೇಲೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ 90 ಡೇಸ್ ತೊಗೊಂಡಿದ್ದೆ. ಅದಾದಮೇಲೆ ಚಾಲೆಂಜಿಂಗ್ ವೀಡಿಯೋಸ್ ಅದನ್ನು ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ಒಂದು ಆಮೇಲೆ ಚಾಲೆಂಜಿಂಗ್ ವೀಡಿಯೋಸ್ ಆದಮೇಲೆ ಟ್ರಾವೆಲ್ ಬಾಕ್ಸು, ಆಮೇಲೆ 73 ಅಲ್ಲ ಗೈಸ್, 75 ಹಾರ್ಡ್ ಚಾಲೆಂಜು, ಅದು ಮಾಡೋಕ್ಕಾಗಲಿಲ್ಲ. ಬಾಡಿ ಟ್ರಾನ್ಸ್ಫಾರ್ಮೇಷನ್ ವೀಡಿಯೋ ಮಾಡಿದೆ. ಅದಾದಮೇಲೆ ಟೇಕ್ 90 ಡೇಸ್ ಯೂಟ್ಯೂಬ್ ಚಾಲೆಂಜ್, ಅಂದರೆ ರೆಗ್ಯುಲರ್ 90 ಡೇಸ್ವರೆಗೂ ರೆಗ್ಯುಲರ್ ವೀಡಿಯೋಸ್ ಮಾಡಬೇಕಂತ, ಲಾಂಗ್ ಫಾರ್ಮೆಟ್ ವೀಡಿಯೋಸ್ ಮಾಡಬೇಕಂತ. ಸೊ ಅದು ಮಾಡೋಕ್ಕಾಗಿಲ್ಲ. ಡೋಂಟ್ ಬಿ ಶೇ ಅಂದರೆ ಇವಾಗ ಹೋಗಿ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಒಂಥರ ಫೀಲ್ ಆಗೋದು, ಇಂಟ್ರವರ್ಟ್ ಫೀಲ್ ಆಗೋದು, ಆ ಥರ ಆಗಬಾರ್ದು ಅಂದ್ಕೊಂಡಿದ್ದೆ. ತುಂಬ ಸಲ ಆಗಿದೆ. ಸೊ ನಾಟ್ ಟೆಲ್ಲಿಂಗ್, ಇದು ಒಂದು ಯಾರೋ ಯೂಟ್ಯೂಬರ್ ಹೇಳಿದ್ದು. ಸೊ ಈ ವೀಡಿಯೋಸ್ ರೆಕಮೆಂಡೆಡ್ ಆಫ್ಟರ್ 3 months, 3 ತಿಂಗಳವರೆಗೂ ಯೂಟ್ಯೂಬ್ ಯಾವುದೇ ಥರ ಬೇರೆಯವ್ರಿಗೆ ರೆಕಮೆಂಡ್ ಮಾಡಲ್ಲಂತೆ ವೀಡಿಯೋಸು. ಫಸ್ಟಿಗೆ ನೀವು ಚಾನಲ್ ಸ್ಟಾರ್ಟ್ ಮಾಡಿದಾಗ ಫಸ್ಟಿಗೆ ಯಾರಿಗೂ ರೆಕಮೆಂಡ್ ಮಾಡಲ್ಲಂತೆ, ಫಸ್ಟಿಗೆ ಸಡನ್ನಾಗಿ. ಸೊ 3 months ಆದಂಗೆ ರೆಕಮೆಂಡ್ ಮಾಡುತ್ತೆ ಅಂತ ನನಗೆ ಯಾರೋ ಯೂಟ್ಯೂಬರ್ ಹೇಳಿದ್ದು. ಸೊ ಅದನ್ನೇ ಬರೆದಿಟ್ಕೊಂಡಿದ್ದೆ. ಸೊ ಹ್ಯಾವ್ ಪೇಷನ್ಸ್ ಫಸ್ಟ್ ಅಂದರೆ ತಾಳ್ಮೆಯಿಂದ ಇರಬೇಕು. ಪೇಷನ್ಸ್ ಅನ್ನೋದು ತುಂಬಾ ಸಣ್ಣ ವರ್ಡು, ಬಟ್ ಲೈಫಲ್ಲಿ ಇದು ಇಲ್ಲ ಆದರೆ ತುಂಬಾ ಕಷ್ಟ ಆಗುತ್ತೆ. ಪೇಷನ್ಸ್ ಇರಬೇಕು. ಏನೇ ಕೆಲಸ ಮಾಡಬೇಕಂದ್ರೆ ಪೇಷನ್ಸ್ ಇಟ್ಕೊಂಡು ಮಾಡಬೇಕು. ಅದಾದಮೇಲೆ ಪ್ರಮೋಷನ್ ಫ್ರಮ್ ಇನ್ಸ್ಟಾಗ್ರಾಮ್ ಯಾವುದೇ ಥರ ಪ್ರಮೋಷನ್ ಬಂದಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ಆಸ್ಕ್ ಮೀ ಕ್ವಶನ್ ಅದೆಲ್ಲ ಮಾಡಿದ್ದೀನಿ ಆಲ್ಮೋಸ್ಟು. ವೀಡಿಯೋಸ್ ಎಡಿಟಿಂಗ್ ಇಂಪ್ರೂವ್, ವೀಡಿಯೋಸ್ ಎಡಿಟಿಂಗ್ ಮಾಡೋದು ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಇಂಪ್ರೂವ್ ಮಾಡಿಕೊಂಡೆ. ವೀಡಿಯೋಸ್ ಎಡಿಟಿಂಗ್ ಇಂಪ್ರೂವ್ ಮಾಡಿಕೊಂಡೆ. ಸೊ ಅದಾದಮೇಲೆ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಯಾವುದೇ ಟಾಪಿಕ್ ಮೇಲೆ ಆಗಲಿ ಎಕ್ಸ್ಪ್ಲನೇಷನ್ ಮಾಡಬೇಕಂತ. ಸೊ ಅದು ಸಹ ಕಲ್ತಿದ್ದೀನಿ. ಸೊ ಇದು ನನ್ನ ಲೈಫ್ ಯೂಟ್ಯೂಬ್ ಜರ್ನಿ ಆಗಿರುತ್ತೆ. ಸೊ ನಾನು ನೋಟ್ಬುಕ್ಕಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬರೆದಿಟ್ಕೊಂಡಿದ್ದೆ ಎಲ್ಲ, ಅದು ಹಿಂಗೆ ಮಾಡಬೇಕು ಹಿಂಗಿಲ್ಲ ಅಂತ. ಸೊ ಏನೂ ಐಡಿಯಾ ಇರಲಿಲ್ಲ ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ. ಸೊ ಇದೇನಾದರೂ ಈ ವಿಡಿಯೋ ಲೈಕ್ ಇದ್ದಂದರೆ ಇವಾಗ ಯೂಟ್ಯೂಬ್ ಜರ್ನಿದು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಜರ್ನಿ ಮತ್ತು ಇದೇ ಥರ ಸೊ ಇನ್ನೂ ಚೆನ್ನಾಗಿರೋ ಕಂಟೆಂಟು ಥರ ಟ್ರೈ ಮಾಡ್ತೀನಿ. ಸೊ ಫೈನಲಿ ಬ್ಯಾಗ್ ಎಲ್ಲ ರೆಡಿಯಾಗಿದೆ. ಸೊ ಹಾಗೆ ಕಾಲೇಜ್ ತೋರಿಸ್ಕೊಂಡು, ನಾನು ಓದಿರೋ ಕಾಲೇಜು ಮತ್ತು ಸ್ಕೂಲ್ ತೋರಿಸ್ಕೊಂಡು ಬ್ಯಾಕ್ ಟು ವರ್ಕ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ಇಲ್ಲಿ ನಮ್ಮ ಮನೆಯಿಂದ ಹೋಗ್ತಿದ್ದೀವಿ ಹರಿಹರಕ್ಕೆ. ಸೊ ನಾಳೆ ಕಾಲೇಜಿಗೆ ಹೋಗ್ಬೇಕು ಗುರು, ಹಾಗಾಗಿ ಇವತ್ತು ಹೋಗ್ತಿದ್ದೀವಿ ಊರಿಗೆ. ಸೊ ಸೊ ಫೈನಲಿ ಇವಾಗ ನಮ್ಮ ಮಮ್ಮಿ ಆಶೀರ್ವಾದ ತಗೊಂಡು ಹೋಗ್ತಿದ್ದೀವಿ. ಬೇಜಾರು ಗುರು, ನಮ್ಮ ಮನೆ ಬಿಟ್ಟು ಬೇರೆ ಊರಿಗೆ ಹೋಗಿರ್ಬೇಕಂದ್ರೆ. ಟಾಟಾ ಗೈಸ್, ಇದು ಕಾಣ್ತಿದೆಯಲ್ಲ, ಇಲ್ಲೇ ನಾನು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ PUC ಮುಗಿಸಿದ್ದು. ಆಮೇಲೆ ಈ ಕಡೆ ಏನಿದೆಯಲ್ಲ ಇದು ಇಂಗ್ಲೀಷ್ ಮೀಡಿಯಮ್ಮು. ಆಮೇಲೆ ನಾನು ಪ್ರೈಮರಿ ಸಹ ಇಲ್ಲೇ ಇಂಗ್ಲೀಷ್ ಮೀಡಿಯಮಲ್ಲೇ ಮುಗಿಸಿದ್ದು. ಆಮೇಲೆ ಸ್ಕೂಲು ನಾನು ಕನ್ನಡ ಮೀಡಿಯಮ್ ಓದಿದ್ದು. ಈ ಸ್ಕೂಲ್ ಪಕ್ಕದಲ್ಲಿದೆ, ನಾನು ತೋರಿಸಿದ್ದೆ. ಇವತ್ತು ಸ್ಕೂಲು ಕಾಲೇಜೆಲ್ಲ ಓಪನ್ ಇದೆ. ಸೊ ಗುರು ಹೇಳಬೇಕಂದ್ರೆ ತುಂಬಾ ಮೆಮೊರೀಸ್ ಇದೆ ಈ ಸ್ಕೂಲಲ್ಲಿ. ಈ ಸ್ಕೂಲು ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲು, ಕಾಲೇಜು, PUC, ಸ್ಕೂಲಿಂದ ಹಿಡಿದು ಕಾಲೇಜ್ವರೆಗೂ ನಾನು ಇದೇ ಸ್ಕೂಲಲ್ಲಿ ಓದಿದ್ದು. ಇದನ್ನು ಬಿಟ್ಟು ಇವಾಗ ದೊಡ್ಡವ್ರು ಆಗ್ತಾ ಎಲ್ಲ ಆ ಕಡೆ ಈ ಕಡೆ ಆಗ್ಬಿಟ್ಟು. ಸೊ ಇದೇ ನಮ್ಮೂರು ಬಸ್ ಸ್ಟ್ಯಾಂಡು. ಹಾಫ್ ಆನ್ ಅವರ್ ವೇಟ್ ಮಾಡಿದ್ಮೇಲೆ ಒಂದು ಬಸ್ ಬಂತು ನಮ್ಮೂರಿಗೆ, ನಮ್ಮೂರಿಂದ ರಾಣೆಬೆನ್ನೂರವರೆಗೂ. ಏನು ಫುಲ್ಲು ರಾಣೆಬೆನ್ನೂರೆಲ್ಲ ಫುಲ್ಲು ಕಲರ್ಫುಲ್ ಆಗಿದೆ ಗುರು. ಇವಾಗ ನೋಡ್ತಿದ್ದೀನಿ ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಆಗೋಗ್ಬೋದಿತ್ತು, ಬಂದೇ ಇರಲಿಲ್ಲ ರಾಣೆಬೆನ್ನೂರು ಕಡೆ. ಈ ಕೆಂಪು ಬಸ್ ನೋಡಿದಾಗೆಲ್ಲ ನಮ್ಮೂರು ನೆನಪು ಬರುತ್ತೆ ಗುರು. ಆಲ್ಮೋಸ್ಟ್ ಈ ಸೈಡ್ ಏನಿದೆ ಅಲ್ಲ, ಈ ಸೈಡೆಲ್ಲ ಹಳ್ಳಿ ಕಡೆ ಹೋಗೋ ಈ ಕಡೆ ನಿಲ್ತವೆ. ಸಿಟಿ ಕಡೆ ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಆ ಕಡೆ ಹೋಗೋವೆಲ್ಲ ಆ ಕಡೆ ನಿಲ್ತವೆ. ತಿರುಪತಿ, ಹುಬ್ಬಳ್ಳಿ ಸೈಕಲ್
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.